ಹಾಯ್ ವೆಲ್ಕಮ್ ಟು ಮಿನಿ ವ್ಲಾಗ್. ನನ್ನ ಟ್ಯೂಸ್ಡೇ ವ್ಲಾಗಿಗೆ ಸ್ವಾಗತ. ಇವತ್ತು ಕೂಡ ನಾನು ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋದೆ ಅನ್ಬೋದು. ಯಾರೆಲ್ಲ ಫಾಲೋ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲನೂ ಕೂಡ ಫಾಲೋ ಮಾಡ್ಕೊಂಡು ನೋಡಿ ಅನ್ಬೋದು. ಬಸ್ ಸ್ಟಾಪಿಂದ ಇಳಿದು ನಾನು ಕೂಡ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೆ. ನಾನು ಫಸ್ಟು ಪಾಲಿಟೆಕ್ನಿಕಲ್ ಬಿಲ್ಡಿಂಗಲ್ಲಿ ಕ್ಲಾಸಸ್ ಇದ್ದಿತ್ತಲ್ವ, ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋದೆ. ನಾನು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದಾರೆ, ನೀವು ನರ್ಸಿಂಗ್ ಬ್ಲಾಕಿಗೆ ಬನ್ನಿ ಅಂತ. ಅದು ನೋಡೇ ಇಲ್ಲ. ಆಮೇಲೆ ಹೋಗಿ ನೋಡ್ತೀನಿ ಕ್ಲಾಸಲ್ಲಿ ಯಾರೂ ಜನನೇ ಇಲ್ಲ. ಆಮೇಲೆ ಏನು ಮಾಡಿದಾಯಿತು, ಮತ್ತೆ ಮೆಸೇಜ್ ನೋಡಿ ಸ್ವಲ್ಪ ಜನ ಕೂತಿದ್ರು, ಅವ್ರಿಗೂ ಕೂಡ ಹೇಳಿ ಮತ್ತೆ ನಾವು ಕೂಡ ಕ್ಲಾಸಿಗೆ ಬಂದಿದ್ದಾಯಿತು ನರ್ಸಿಂಗ್ ಬ್ಲಾಕಲ್ಲಿ. ಹಾಗೆ ಬಂದು ನಮಗೆ ಪ್ರಾಕ್ಟಿಕಲ್ ಅಂತಲೇ ಅನ್ಬೋದು ಅಥವಾ ವೈವಾ ಇದು ಫುಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ನಾವೆಲ್ಲನೂ ಕೂಡ ಹ್ಯಾಂಡಲ್ಲಿ ಬಿಡಿಸ್ಕೊಂಡು ಎಲ್ಲನೂ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದು ಅನ್ಬೋದು. ಎಲ್ಲನೂ ಕೂಡ ನೀಟಾಗೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ರಿಫಾನ ಮಾತಾಡಿಸ್ತಾ ಇದ್ದೀನಿ. ಅವಳು 1 ವೀಕ್ ಇರೋದಿಲ್ಲ, ಅವ್ರು ನೇಟಿವ್ ಹೋಗ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಅವಳಿಗೂ ಕೂಡ ಬಾಯ್ ಮಾಡಿ ನಂದು ಕೂಡ ಕಾಲೇಜೆಲ್ಲ ಮುಗೀತು ಅನ್ಬೋದು. ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಹೋಗ್ಬೇಕಾದ್ರೆ ಅಕ್ಕ ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ನಾವು ಕೂಡ ಮನೆಗೆ ಹೋದೋ ಅನ್ಬೋದು. ಮನೆಗೆ ಹೋಗ್ಮೇಲೆ ಇವತ್ತು ಗೊತ್ತಲ್ಲ, June 3 RCB ಮ್ಯಾಚ್ ಇತ್ತು, ನೋಡಲೇಬೇಕಲ್ವ ಮಿಸ್ ಮಾಡ್ದಂಗೆ. ಮನೆಗೆ ಬಂದು ಸ್ವಲ್ಪ ಕಡಲೆಕಾಯಿ ಬೇಯಿಸಿದ್ರು ನಮ್ಮಮ್ಮ, ಅದನ್ನು ಕೂಡ ತಿಂದು ನಾನು ಕೂಡ RCB ಮ್ಯಾಚ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ಬೋದು. ತುಂಬ ಚೆನ್ನಾಗಿ ಆಡ್ತಾಯಿದ್ರು ಅನ್ಬೋದು RCB ಮ್ಯಾಚು. ಸೊ ಅದಕ್ಕೋಸ್ಕರ ನಾನು ಕೂಡ ಎಲ್ಲ ನೋಡ್ಕೊಂಡು ಕೂತಿದ್ದೆ ಅನ್ಬೋದು. ಎಷ್ಟೋ ಜನರ ಕನಸು ಇವತ್ತು ಈಡೇರಿತು ಅನ್ಬೋದು. RCB ಕೂಡ ಕಪ್ಪು ಗೆಲ್ತು ಅನ್ಬೋದು. 18 ವರ್ಷದಿಂದ ಗೆದ್ದಿಲ್ದಿರೋಂಥದ್ರಿಂದ ಜನಗಳೆಲ್ಲನೂ ಕೂಡ ತುಂಬ ಕಾಯ್ತಾಯಿದ್ರು ಅಂದರು. ನನಗೂ ಕೂಡ ತುಂಬ ಖುಷಿ ಆಯಿತು ಅನ್ಬೋದು. ವೆಡ್ನೆಸ್ಡೇ ನಾನು ಕೂಡ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋದೆ ಅನ್ಬೋದು. ಕ್ಲಾಸಸ್ ಎಲ್ಲ ಇತ್ತು, ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಮತ್ತು ನಮ್ಮ ಸೀನಿಯರ್ಸ್ ಎಲ್ಲನೂ ಕೂಡ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮನೆಗೆ ರೀಚ್ ಆದೋ ಅನ್ಬೋದು. ಥ್ಯಾಂಕ್ ಯು.